ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಯಶ್ಪಾಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ವಿಡಿಯೋ. ಇವತ್ತಿಂದ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಇವತ್ತಿಂದ ವ್ಲಾಗಿಂಗ್ ಮತ್ತೆ ಶುರು ಮಾಡಿದ್ದೀನಿ. ಅದರ ಜೊತೆಗೆ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಹೊಸ ಡಿ ಜೆ ಸೆಟಪ್ ಮಾಡಬೇಕಂತ ಸೆಟಪ್ ಮಾಡ್ತಿದ್ದೆ. ತುಂಬ ಆನ್ಲೈನಲ್ಲಿ ನೋಡಿದೆ ನಾನು. ಅವೆಲ್ಲ ಬೇಡ. ಇವಾಗ ಜಸ್ಟ್ ನಮ್ಮ ಕೆಲಸದ ಮೇಲೆ ಹೋಗೋಣ. ಇವಾಗ ಡೋರ್ ಹಾಕೋಣ, ಬನ್ನಿ. ನೆಕ್ಸ್ಟ್ ಈ ವಿಡಿಯೋ ಬಂದು ಅಲ್ಲಿ ಸ್ಪೀಕರ್ ಬಾಕ್ಸ್ ಹುಡ್ಕೋಷ್ಟರಲ್ಲಿ ವಿಡಿಯೋ ತೆಗ್ದಿರೋದು. ಸ್ಪೀಕರ್ ಬಾಕ್ಸ್ ಹುಡ್ಕೋವಾಗ ಅಲ್ಲಿ ಲೈಟು ಮತ್ತು ಬಾಕ್ಸ್ ಸಿಕ್ಕಿದ್ದೆ ಅಷ್ಟೇ. ಅದನ್ನು ತೆಗೆದೆ ಸುಮ್ಮನೆ ಜೋಬಲ್ಲಿ ಫೋನ್ ಇಟ್ಕೊಂಡ್ಬಿಟ್ಟಿದ್ದೆ. ಅದರಿಂದ ಏನು ರೆಕಾರ್ಡ್ ಆಗಿದೆಯೋ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ. ಫೈನಲಿ ಲಾಸ್ಟ್ ಇದರಲ್ಲಿ ಒಂದು ಬಾಕ್ಸ್ ಸಿಕ್ತು. ಆ ಬಾಕ್ಸ್ ನೋಡಿದ್ರೆ ಮುಂದೆ ಏನಾಗತ್ತೆ ಅಂತ ನೋಡಿ ನೀವು. ಆ ಬಾಕ್ಸ್ ಎತ್ಕೊಳ್ತೀನಿ ನೋಡಿ ಕೈಯಲ್ಲಿ. ಇದೆ ಆ ಬಾಕ್ಸು. ಇದರಲ್ಲಿ ಸ್ಪೀಕರ್ಸ್ ಇದೆ ಅಂತ ಎತ್ಕೊಂಡೆ ನಾನು. ಅವಾಗ ನೋಡ್ಬೋದಿದೆ ಬಾಕ್ಸು. ಗೈಸ್, ಫೈನಲಿ ನಾನು ಬಾಕ್ಸ್ ಇಳಿಸ್ಕೊಂಡೆ. ಇದರಲ್ಲಿ ಬನ್ನಿ ಏನೇನಿದೆ ಅಂತ ಚೆಕ್ ಮಾಡೋಣ. ಕೇಸ್ ಆಗಿಬಿಟ್ಟಿತ್ತು. ಅದು ತಪ್ಪೇನ ಬಾಕ್ಸು, ಅದೆಲ್ಲ ಬಾಕ್ಸ್ ಅದರದ್ದು ಸ್ಪೀಕರ್ಗಳದು. ಮತ್ತೆ ಇನ್ನೊಂದು ಸ್ಪೀಕರ್ ಬಾಕ್ಸ್ ಇತ್ತು. ಇದು ಬಾಕ್ಸು ಸ್ಪೀಕರ್ಗಳದು. ಇದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ಸಿಕ್ಕಿದೆ ಗೈಸ್, ಇದೆ ಸ್ಪೀಕರ್ಸ್. ಸ್ಪೀಕರ್ಸ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇದನ್ನು ಮಾಡ್ತಾ ಇದ್ವಲ್ಲ, ಈ ಬಾಕ್ಸ್ನ ಇದು ಮಾಡೋಣ ಇವಾಗ. ಇರಿ ಒಂದು ನಿಮಿಷ. ಕ್ಯಾಮ್ರಾ ಇದು ಬಾಕ್ಸು. ಇಲ್ಲಿ 2 ಸ್ಪೀಕರ್ ಇದೆ. ಇದು ವೂಫರ್ಸ್ ಆ್ಯಕ್ಚುಲಿ. ಇವೆರಡು ಇಕ್ಕೊಳ್ಳೋಣ ಸೈಡ್ಗೆ. 1,500 ಅರೇಂಜ್ ಆದರೆ ಮತ್ತೆ ಇನ್ನೂ ಸ್ಪೀಕರ್ಗಳು ತರಿಸ್ಬೋದು ನಾವು. ಇದೊಂದು 8 ಇದೆ ಟೋಟಲು. ಫುಲ್ ಸೆಟಪ್. ಆ್ಯಕ್ಚುಲಿ ಎಷ್ಟಿದ್ದಿದ್ದು ಸೆಟಪ್ಪು ಇದಾಗಬೇಕು ಅಂತ ನೋಡೋದು ಗೈಸ್. 8 ಸ್ಪೀಕರ್ಸು, 2 ವೂಫರ್ಸ್ ಇದೆ ನನ್ನ ಹತ್ರ. ಇವಾಗ ಇದರಲ್ಲಿ ಒಂದು ಸೆಟಪ್ ರೆಡಿ ಮಾಡಬೇಕು ನಾವು. ಮಾಡೋಣ ಬನ್ನಿ. A few moments later. ಗೈಸ್, ಇವಾಗ ಸ್ಪೀಕರ್ಸ್ ಎಲ್ಲ ರೆಡಿ, ಎಲ್ಲ ತೆಗ್ದೆ ನಾನು. ಈ ಬಾಕ್ಸ್ ಒಂದು ಇಳಿಸಿದೆ ಮೇಲ್ಗಡೆಯಿಂದ, ನಾನು ನೋಡ್ಬೋದು. ಇವಾಗ ಬರ್ತಿದೆ ಕ್ಯಾಮ್ರಲ್ಲಿ. ಅದೊಂದು ಇಳಿಸಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನೋಡೋಣ. ಇವಾಗ ರಿಯಲಿ ಐ ಆಮ್ ಪ್ಲ್ಯಾನಿಂಗ್ ಟು ಮೇಕ್ ಅ ಮಿನಿ ಡಿ ಜೆ ಸೆಟಪ್ ವಿಚ್ ಟೇಕ್ಸ್ ಅ ಲಾಂಗ್ ಟೈಮ್, ಬಟ್ ಐ ವಿಲ್ ಪಕ್ಕಾ ಮೇಕ್ ಇಟ್. ಇದೇ ನಾನು ಇವಾಗ ಮಾಡ್ತಾ ಇರೋದು. ಹಾಲಿಡೇಸು ನಾನು ಫಸ್ಟಿಂದನೂ ಅಂದ್ಕೊಂಡಿದ್ದೆ ಒಂದು ಡಿ ಜೆ ಸೆಟಪ್ ಮಾಡಬೇಕಂತ ಮಿನಿಯಾಗಿ. ಬಟ್ ಐ ಡೋಂಟ್ ಹ್ಯಾವ್ ಸೊ ಮಚ್ ಬಜೆಟ್. ನೌ ಐ ಹ್ಯಾವ್ ದಿಸ್ ಮಚ್. ಐ ವಿಲ್ ಇನ್ವೆಸ್ಟ್ ಮೋರ್ ಆ್ಯಂಡ್ ಮೇಕ್ ಇಟ್. ಆ್ಯಂಡ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಬಿಗ್. ಏನೋ ದೊಡ್ಡದು ಮಾಡಬೇಕಂತಿದ್ದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದೊಂದು ವ್ಯೂನು ನಮ್ಗೆ ತುಂಬ ಇಂಪಾರ್ಟೆಂಟ್ ಇವತ್ತಿಂದ. ಲೆಟ್ಸ್ ಗೋ ಗೈಸ್. ಏನು ಮಾಡ್ಬೇಕಂತ ನೋಡೋಣ ಇವಾಗ. ಗೈಸ್, ಇವಾಗ ಇವೆಲ್ಲ ಸಿಕ್ಕಿದೆ. ಇವೆಲ್ಲ ನೋಡ್ಬೋದು. ಈ ಬಾಕ್ಸಸ್ ಎಲ್ಲ ಸಿಕ್ಕಿದೆ ನನಗೆ. ಈ ಬಾಕ್ಸ್ ಒಳಗಡೆ ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಬಾಕ್ಸ್ ಒಳಗಡೆ ನೋಡಿ ನೀವು. ಈ ಬಾಕ್ಸ್ ಒಳಗಡೆ ಇವೆಲ್ಲ ಸಿಕ್ಕಿದೆ ನನಗೆ. ಅದರಿಂದ ನಾನು ಫ್ರಂಟು ಮತ್ತು ಇವಾಗ ಸ್ಪೀಕರ್ಸ್ ಫಿಟ್ ಮಾಡ್ಬೋದು ನಾನು. ಇವಾಗ ನೋಡಿ, ಈ ಸೆಟಪ್ಪಲ್ಲಿ ಬನ್ನಿ. ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ನಿಮಿಷ. ಫ್ಲ್ಯಾಶ್ ಇಲ್ಲಿ ನೋಡ್ಬೋದು. ಒಂದೇ ಒಂದು ಚಿಕ್ಕ ಸ್ಪೀಕರ್ ಇದೆ. ಇದು ಆ್ಯಡ್ ಆನ್ ಆಗುತ್ತೆ. ಮತ್ತು ಇಲ್ಲಿ ಇವು ಲೈಕ್ ವೂಫರ್ಸ್ಗೆ ನಾನು 14x14 ಮಾಡ್ಕೊಂಡಿದ್ದೆ. ಈ ವೂಫರ್ಸ್ಗೆ ಇವು ಮಾಡ್ಕೊಂಡಿದ್ದಿದ್ದು ನಾನು. ಇವಾಗ ಮತ್ತೆ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೋ.
ಇವಾಗ ನಾನು ಈ ಬಾಕ್ಸ್ ತೊಗೊಂಡಿದ್ದೀನಿ. ಹಳೇದಿದು ಊಫರ್ ಜಸ್ಟ್ ಇದು ಕ್ಯಾಬಿನೆಟ್ ಮಾಡಿದ್ದಿದ್ದು ನಾನು ಕಾರ್ಬೋರ್ಡಲ್ಲಿ. ಇದು ನೋಡ್ಬೋದು, ಇಲ್ಲಿ ನಾನು ದೊಡ್ಡ ಹೋಲ್ ಮಾಡಿದ್ದೆ ಕ್ಯಾಬಿನೆಟ್ಗೆ. ಇಲ್ಲಿ ಊಫರ್ ಫಿಟ್ ಆಗ್ತಿತ್ತು ಆ್ಯಕ್ಚುಲಿ. ಇಲ್ಲಿ ಬ್ಯಾಕ್ ಸೈಡು ಪೈಪ್ ಹಾಕಿದ್ದೆ, ಒಂದು ಪೈಪ್ ಹಾಕಿ ಬೇಸ್ ಆಗ್ಬಿಟ್ಟು ಕೊಟ್ಟಿದ್ದೆ. ಬಟ್ ಇದು ಅಷ್ಟೊಂದು ಕೊಟ್ಟಿಲ್ಲ ನನಗೆ ಬೇಸು. ಸೊ ನಾವು ವಿ ಆರ್ ಗೋಯಿಂಗ್ ಟು ಬಿಲ್ಡ್ ನ್ಯೂ ಒನ್. ಲೆಟ್ಸ್ ಕ್ಯಾಬಿನೆಟ್ ಎಲ್ಲ ಹೊಸದು ಬಿಲ್ಡ್ ಮಾಡಬೇಕು. ಇವಾಗ ಬಿಲ್ಡ್ ಮಾಡಿ ಹೊಸದು ಮಾಡ್ತೀನಿ ಇವಾಗ. A few moments later. ಇದು ಡೇ ಒನ್ ಅಷ್ಟೇ. ಡೇ ಒನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಆಗುತ್ತೆ, ಮಿಸ್ ಮಾಡೋದು. ಕಂಪ್ಲೀಟ್ ಡೀಟೇಲ್ಸ್ ಸೆಟಪ್ ಚಿಕ್ಕ ಬಜೆಟಲ್ಲಿ ಹೆಂಗೆ ಬಿಲ್ಡ್ ಮಾಡೋದಂತ ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಡೇ ಬೈ ಡೇ. ಇನ್ನೊಂದು ಬಂದ್ಬಿಟ್ಟು ಇದು ಈ ಕ್ಯಾಬಿನೆಟ್ನ ಜಸ್ಟ್ ನಾವು ದೊಡ್ಡ ಇದು ವೀಡಿಯೋಗೋಸ್ಕರ ಮಾಡ್ತಾ ಇದ್ದಿದ್ದು. ಸೊ ಆವಾಗ ಒಂದೇ ಡೇ ಟೈಮ್ ಇತ್ತು, ಅದರಿಂದ ಮಾಡಿದ್ದೆ. ಬಟ್ ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಸ್ಟ್ರಾಂಗ್ ಇರುತ್ತಂತ ಇದು. ಆದರೆ ಇವಾಗ ನೋಡ್ತಾ ಇದ್ರೆ ತುಂಬ ಸ್ಟ್ರಾಂಗ್ ಇದೆ ಇದು. ಮೀಟರ್ ಬೇಕು, ಮೀಟರ್ ಲೈಕ್ ಜಾಯಿಂಟ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ. ಬೇಸ್ ಔಟ್ ಕೊಡ್ತಿದ್ದಿಲ್ಲ, ಯಾಕಂದರೆ ಕ್ಯಾಬಿನೆಟ್ಟು ತುಂಬ ದೊಡ್ಡದಾಗಿ ಮಾಡಿಬಿಟ್ಟಿದ್ದೆ ನಾನು. 14x14 ಸೈಜ್. ಸೊ ವಿ ಹ್ಯಾವ್ ಟು ಸೀರಿಯಸ್ಲಿ ಗಾಯ್ಸ್, ಮಾಡೋವಾಗ ಎಷ್ಟು ಟೈಮ್ ತಗೊಂಡಿದ್ದಿಲ್ವ ಇದನ್ನು, ಅಷ್ಟೊತ್ತು ಇದನ್ನು ಕೊಯ್ಯೋಕ್ಕೆ ಸರಿ ಹೋಯ್ತು ಗೈಸ್. ಲಿಟ್ರಲಿ 6 ಮಿನಿಟ್ಸ್ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ವೀಡಿಯೋ ಅಲ್ಲಿ ರೆಕಾರ್ಡ್ ಆಗಿದೆ, ವೀಡಿಯೋ ಅಷ್ಟೊತ್ತು ರೆಕಾರ್ಡ್ ಆಗಿದೆ. ವೀಡಿಯೋ ಬಿಹೈಂಡಲ್ಲಿ ಆ್ಯಕ್ಚುಲಿ 15 ಮಿನಿಟ್ಸ್ ತೊಗೊಂಡಿದ್ದೀನಿ ನಾನು. ವೀಡಿಯೋಲ್ಲಿ 6 ಮಿನಿಟ್ಸ್ ಕಾಣಿಸುತ್ತೆ ನಿಮ್ಗೆ ಅಷ್ಟೇ. ಅದನ್ನು ಕೊಯ್ದು ಪೀಸಸ್ ಮಾಡೋಷ್ಟರಲ್ಲೇ ತುಂಬ ತೊಗೊಂಡು. ಇವಾಗ ಪ್ಲ್ಯಾನ್ ಏನಂದರೆ, ಆ್ಯಕ್ಚುಲಿ ನನ್ನ ಹತ್ರ 6 ಸ್ಪೀಕರ್ಸ್ ಇದೆ, ನೋಡ್ಬೋದು. ಇವು 6 ಸ್ಪೀಕರ್ಸ್ ಇದೆ ಮತ್ತು 2 ಬೇಸಸ್ ಇದೆ, ಮಾಸ್ಟರ್ದು ಸಬ್ ಊಫರ್ಸು. ಅದರಿಂದ ಏನು ಮಾಡಬೇಕಂತ ಇವಾಗ ಒಂದು ಸೆಟಪ್ಪು, ತುಂಬ ಚೆನ್ನಾಗಿರೋ ಸೆಟಪ್ ಮಾಡಬೇಕು ನಾನು. ಮಾಡೋಣ, ಲೆಟ್ಸ್ ಆನ್ ದಿ ವರ್ಕ್. A few moments later. ಇವಾಗ ಬಂದು ಈ ಬಾಕ್ಸಲ್ಲಿ ಸ್ವಲ್ಪ ಸಾಮಾನು ಎತ್ಕೊಂಡು ಹೋಗ್ತಾ ಇದ್ದೀವಿ. 1 ನಿಮಿಷ. ಅಯ್ಯಪ್ಪ, ಇವಾಗ ಅಪ್ಸ್ಟೇರ್ಸ್ ಹೋಗ್ತಾ ಇದ್ದೀವಿ. ಬನ್ನಿ. ವಿ ವಿಲ್ ಮೇಕ್ ಸಮಥಿಂಗ್. ಇದು ಸಾಮಾನು, ಇದು ನಮ್ಮ ಯಾವುದು ಬಂದ್ಬಿಟ್ರೆ ಇಲ್ಲಿ ಬಂದಿದ್ದೀವಿ. ಲೈಟ್ ಹಾಕೋಣ. ರಾಂಗ್ ಸ್ವಿಚ್ಚು. ಓಕೆನಾ. ಐ ಬಾಟ್ ಸಮ್ ಮೋರ್ ಬಾಕ್ಸಸ್ ವಿಚ್ ವಿ ಕ್ಯಾನ್ ಯೂಸ್ ಮಾಡ್ಕೊಬೋದು. ಅದರ ಜೊತೆಗೆ ನಾನು ಕಾಂಪಾಸ್ ಎಲ್ಲ ತಂದಿದ್ದೀನಿ. ಅದರಿಂದ ನಾವು ಯಾವ ಆ್ಯಂಗಲಲ್ಲಿ ಸ್ಪೀಕರ್ನ ಫಿಟ್ ಮಾಡಿದ್ರೆ ಜಾಸ್ತಿ ಸೌಂಡ್ ಬರುತ್ತೆ ಅಂತ. ಲೆಟ್ಸ್ ಮೇಕ್ ಇಟ್ ಕಮ್ ಆನ್. ಫೈನಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ರಫ್ ಆ್ಯಂಡ್ ಟಫ್ ಮಾಡಿದ್ಮೇಲೆ ಒಂದು ಸ್ಪೀಕರ್ದು ಇದು ಬಾನೆಟ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರಿ, ಕ್ಯಾಬಿನೆಟ್ ರೆಡಿ ಆಗಿದೆ. ಒಂದೇ ಒಂದು ಸ್ಪೀಕರ್ದು. ಇದರಲ್ಲಿ ಇದು ಲೈಕ್ ವೂಫರ್ ಪ್ಲಸ್ ಇದಿರುತ್ತೆ ವಾಕಲ್ಸ್, ಅದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಮುಂದೆ ಇನ್ನು ಟ್ವಿಟರ್ಸ್ ಎಲ್ಲ ಮಾಡ್ತೀನಿ. ಟ್ವಿಟರ್ಸು ಮತ್ತು ಏನು ಸ್ಪೀಕರ್ಸ್ ಮಾಡೋದು ಕೂಡ ತೋರಿಸ್ತೀನಿ ನಿಮಗೆ. ಓಕೆನಾ. ಇವಾಗ ಇನ್ನೊಂದು ಸ್ಪೀಕರ್ ರೆಡಿ ಮಾಡೋಣ ಬನ್ನಿ ಗೈಸ್. ಫಸ್ಟ್ ನಾನು ಇದೊಂದು ಕ್ಯಾಮ್ರಾ ಬಾಕ್ಸ್ ನೋಡ್ಬೋದು, ಇದನ್ನು ತೊಗೊಂಡಿದ್ದೀನಿ. ಪ್ಲೇಟ್ ತೊಗೊಂಡು ಹಿಂದ್ಗಡೆ ಕಟ್ ಮಾಡಿದ್ದೀನಿ ನಾನು. ಇದನ್ನು ಕಟ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಫುಲ್ ಓಪನ್ ಮಾಡಿ ಇಲ್ಲೊಂದು ಪೋರ್ಷನ್ ಕಾಣಿಸುತ್ತೆ ನೋಡ್ಬೋದು, ಕ್ಯಾಮ್ರಲ್ಲಿ ಕಾಣಿಸುತ್ತಾ ಇತ್ತು. ಇಲ್ಲಿ ಒಂದು ಸಪ್ರೇಷನ್ ಇರುತ್ತೆ, ಅದರಲ್ಲಿ ಸ್ಲೋಲಿ ನೆಮ್ಮದಿಯಿಂದ ಹಿಂಗೆ ಮಾಡಿದ್ರೆ ಫುಲ್ ಹಿಂಗೆ ಓಪನ್ ಆಗಿಬಿಡ್ತೀವಿ. ಹಿಂಗೆ ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ತಪ್ಪಾಗೈತೆ ಇದರಲ್ಲಿ. ಈ ಕ್ಯಾಬಿನೆಟ್ ಸ್ಪೀಕರ್ ಮಾಡುವಾಗ ನೋಡ್ಬೋದು, ಇದನ್ನು ನೋಡಿಕೊಂಡು ಕೊಯ್ದೆ. ಇದರಲ್ಲಿ ವಿಡಿಯೋ ಅಲ್ಲಿ ತೋರಿಸ್ಕೊಂಡು ನಾನು ಇದನ್ನು ಫುಲ್ ಕೊಯ್ದು ಬಿಟ್ಟಿದ್ದೀನಿ ನೋಡಿ. ಇದಿಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ.
ಇಲ್ಲೇ ಇದ್ಬಿಟ್ಟೈತೆ ಈ ಪೀಸ್ ಆ್ಯಕ್ಚುಲಿ ಜೊತೆಗೆ ಬರಬೇಕು ಹಂಗೆ ಇಟ್ಕೊಂಡು ಬರ್ತೀವಿ. ಇದು ನನಗೂ ಒಂದು ಜುಗಾಡ್ ಮಾಡಿ ಮೆಚ್ಬೇಕು ಇವಾಗ, ಇಲ್ಲಾಂದರೆ ಆಗಲ್ಲ ಇದು. ಓಕೆ ಮಾಡೋಣ ಅನ್ನೋ ಫೈನಲಿ ಒಂದು ಜುಗಾಡ್ ಮಾಡಿ ಇದನ್ನು ಹೆಂಗೋ ಒಂದು ಮೆಚ್ಚಿದ್ದೀನಿ. ಕ್ಯಾಬಿನೆಟ್ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಒಂದಕ್ಕೆ ಮಾಡೋಣ. ಪ್ಲಸ್ ನಾನು ಸೆಲೆಕ್ಟ್ ಮಾಡಿಬಿಟ್ಟಿತ್ತು, ಇನ್ನು ಕೂರಿಸಿ ಗ್ಲೂ ಆಗಬೇಕು. ಲೈಟ್ ಕ್ಯಾಬಿನೆಟಲ್ಲಿ ಕೂರಿಸಿದ್ದೀನಿ. ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಈ ಕ್ಯಾಬಿನೆಟ್ಗೆ ಈ ಕ್ಯಾಬಿನೆಟ್ಗೆ ನೋಡ್ಬೋದು ನೀವು, ಯಾಕಂದರೆ ಇದು ಸ್ವಲ್ಪ ಕಾರ್ಬೋರ್ಡ್ ಚೇಂಜ್ ಆಯಿತು. ಇದಕ್ಕೆ ಸೇಮ್ ಕಾರ್ಬೋರ್ಡ್ ಯೂಸ್ ಮಾಡಿದ್ದೀನಿ. ಸೊ ನಾವು ಇವಾಗ ಇಷ್ಟು ಮಾಡಿದ್ಮೇಲೆ ವೈರಿಂಗ್ ಇರ್ತೈತಲ್ಲ, ಈ ವೈರಿಂಗ್ ಏನು ತೊಗೊಳ್ಬೇಕು ಅಂತ ಈ ಪಾರ್ಟ್ ಇರುತ್ತಲ್ಲ, ಈ ಪಾರ್ಟಿಗೆ ನಾವು ಹೋಲ್ ಮಾಡ್ಕೊತೀವಿ. ಅಷ್ಟು ನೋಡ್ಬೋದು. ಇನ್ನೊಂದು ಕ್ಯಾಬಿನೆಟ್ ರೆಡಿ, 2 ಸ್ಪೀಕರ್ಸ್ ರೆಡಿ ಆಗಿದೆ. ಇದೇ ಸೈಜಲ್ಲಿ ಇನ್ನು ಮಿಕ್ಕಿದ್ದು ಮಾಡಬೇಕು ನಾವು. ಲೆಟ್ಸ್ ಡು ಇಟ್. ನಾನು ಈ ಸರಿ ದೊಡ್ಡ ಬಾಕ್ಸನ್ನ ತೊಗೊಂಡು ಆ್ಯಕ್ಚುಲಿ ಈ ಸರಿ 12x8ಗೆ ಮಾಡ್ತಾಯಿದ್ದೀನಿ. ಲೈಕ್ 9.5. ಇವಾಗ ಮೆಷರ್ಮೆಂಟ್ಸ್ ಬಂದ್ಬಿಟ್ಟಿರೋದು ಈ ಕಡೆ 20 ಸೆಂಟಿಮೀಟರ್, ಇಲ್ಲಿಗೆ ಬಂದ್ಬಿಟ್ಟು ನಮಗೆ 9.5 ಸೆಂಟಿಮೀಟರ್. ಬಿಡ್ತು 9.5, ಹೈಟ್ ಇದು ಲೆಂತ್ ಬಂದುಬಿಟ್ಟು 20 ಸೆಂಟಿಮೀಟರ್ ಇದೆ. ಇವಾಗ ಲೈಕ್ ಹೈಟು 20 ಸೆಂಟಿಮೀಟರ್ ಹಿಂಗೆ ಬರುತ್ತೆ, ಹಿಂಗೆ ಅಡ್ಡಡ್ಡ 9.5 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಸ್ಪೀಕರ್ ಬಿಡ್ಮೆಂಟ್ ನೀವು ಬೇಕಂದರೆ ಇದೇ ಸೇಮ್ ಫಾರ್ಮೆಟ್ ಫಾಲೋ ಮಾಡ್ಬೋದು ನಿಮಗೆ. ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ನೈಸ್, ಒಂದು ಟಾಪ್ ರೆಡಿ ಆಗಿದೆ. ಇವಾಗ ನಾವು 29.5 ಇಷ್ಟು ಒಂದು ಟಾಪು, ಒಂದೇ ಒಂದು ರೆಡಿ ಕಂಗ್ರ್ಯಾಚುಲೇಷನ್ ಬ್ರದರ್. ಆಗಿದೆ. ಇವಾಗ ನೋಡೋಣ, ಇನ್ನೊಂದು ಮಾಡಬೇಕು. ಸೇಮ್ ಸಿಮಿಲರ್ ಬಾಕ್ಸ್ ಸಿಕ್ಕಿದ್ರೆ ಅದ್ರಲ್ಲಿ ಫಿಟ್ ಮಾಡ್ತೀನಿ ಅದನ್ನು. ನೆಕ್ಸ್ಟ್ ಒನ್. A few moments later. ಒಂದು ಬಾಟಲ್ ವ್ಯೂ, ಹಾಫ್ ಬಾಟಲ್ ವ್ಯೂ ಇಷ್ಟು ಎಲ್ಲ ಮಾಡಿದ್ರೆ ಟಾಪ್ ಇದು 4 ಆಗಿರೋ ಸರ್. ಹಾಫ್ ಬಾಟಲ್ ವ್ಯೂ ಖಾಲಿ ಆಗಿದೆ. ಡೇ 1ಗೆ ಇಷ್ಟೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ನ. 4 ಅಂದರೆ 2 ಟಾಪ್ಸು ಮತ್ತು 2 ಬೇಸಸ್ ಥರ ಮಾಡಿದ್ದೀನಿ. ಇದು ಕ್ಯಾಬಿನೆಟ್ಸು ಇವೆರಡು ಹಂಗೆ ಜಲ್ದಿ ಆಗುತ್ತೆ, ಯಾಕಂದರೆ ಆಲ್ರೆಡಿ ಬಾಕ್ಸಸ್ ಇತ್ತು. ಇದನ್ನು ನಾವೇ ತಯಾರು ಮಾಡ್ತೀವಿ ಮೆಷರ್ಮೆಂಟ್ಸ್ ಜೊತೆಗೆ. ಸೊ ಇಟ್ ಅ ಲಾಟ್ ಆಫ್ ಟೈಮ್, ಜಾಸ್ತಿ ಹೊತ್ತು ತೊಗೊಂಡು. ಬಟ್ ಫೈನಲಿ ನಾವು ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ವೀಡಿಯೋಲಿ ಇಷ್ಟೇ. ನಾಳೆ ಇದ್ರ ಚೆಕ್ಕಿಂಗ್ ಮಾಡೋಣ ಸೌಂಡ್ ಕ್ವಾಲಿಟಿ. ಆಮೇಲೆ ನೆಕ್ಸ್ಟು ಇನ್ನು 2 ಸ್ಪೀಕರ್ಸ್ ಇದೆ, ಅದ್ರ ಜೊತೆ 2 ವೂಫರ್ಸ್ ಇದೆ. ಅದನ್ನು ಇನ್ನೂ ಆ್ಯಡಪ್ ಮಾಡಬೇಕಂತಿದ್ದೀನಿ ಸ್ಪೀಕರ್ಸು. ನೋಡೋಣ ನಾಳೆ ಬೆಳಿಗ್ಗೆ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್. ಯಾಕಂದರೆ ಮಾರ್ನಿಂಗ್ ನನಗೆ ಏನಾದರೂ ಲೈಕ್ ನನ್ನ ಇನ್ಕಮ್ ಲೈಕ್ ಪಾಕೆಟ್ ಮನಿ ಏನಾದರೂ ಬಂದರೆ ಇನ್ನೂ ಸ್ವಲ್ಪ ಅದನ್ನು ಸ್ಪೀಕರ್ಸ್ ತೊಗೊಂಡ್ಬರ್ತೀನಿ, ಕ್ವಾಲಿಟಿ ಇರೋವು. ಅದ್ರ ಜೊತೆಗೆ ವೂಫರ್ಸು ಅವೆಲ್ಲ ತೊಗೊಂಡ್ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.